ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ. ಇನ್ನೂ ಕತ್ತಲಾಗಿದೆ, ಆಲ್ರೆಡಿ ಶುಭೋದಯ ಹೇಳ್ತಾ ಇದ್ದೀರಾ ಅಂದರೆ ಹೌದು. ಸಮಯ ಈಗ 3 ಗಂಟೆ ಬೆಳಗ್ಗೆ. ಮಲಗಿದ್ದು 12 ಗಂಟೆ, 2 ಗಂಟೆಗೆ ಎದ್ದು 3 ಗಂಟೆಗೆ ರೆಡಿಯಾಗಿ ಆಚೆ ಬಂದಿದ್ದೀನಿ. ಸ್ವಾಗತ ಎಲ್ಲರಿಗೂ ಒಂದು ಅಡ್ವೆಂಚರ್ಗೆ. ನಾವು ಹೋಗ್ತಾ ಇದ್ದೀವಿ ಅಂಡಮಾನ್ನ ಉತ್ತರ ಮೋಸ್ಟ್ ಭಾಗಕ್ಕೆ. ದಿಗ್ಲಿಪುರ್ ಅಂತ ಅದರ ಹೆಸರು. ಇಲ್ಲಿಂದ 365 ಕಿಲೋಮೀಟ್ರು. ಬಹಳ ಡೇಂಜರಸ್ ಆದ ರೂಟು, ಹಾಗೆ ತುಂಬ ರೆಸ್ಟ್ರಿಕ್ಟೆಡ್ ಆದ ಜಾಗ ಕೂಡ. ಭಾರತ ಸರ್ಕಾರ ಒಂದು ಜಾಗದಲ್ಲಿ ಒಂದು ಕಾನ್ವಾಯ್ ಬರುತ್ತೆ, ಅಲ್ಲಿ ನೀವು 50 ಕಿಲೋಮೀಟ್ರು ಜರ್ವಾ ಟ್ರೈಬ್ಸ್ ಅಂತ ಸಿಗ್ತಾರೆ. ಅವರನ್ನು ನೀವು ಫೋಟೋಗ್ರಫಿ ಮಾಡೋಂಗಿಲ್ಲ, ವಿಡಿಯೋಗ್ರಫಿ ಮಾಡೋಂಗಿಲ್ಲ, ತೋರ್ಸೋಂಗಿಲ್ವಂತೆ. ಹೆವಿಲಿ ರೆಸ್ಟ್ರಿಕ್ಟೆಡ್ ಏರಿಯಾ, ಸೆಕ್ಯೂರಿಟಿ ಮಧ್ಯೆ ಹೋಗ್ತೀವಿ. ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಸ್ನೇಹಿತರು, ಅವರು ಕೂಡ ಬಂದಿದ್ದಾರೆ. ಚೆನ್ನಾಗಿರುತ್ತೆ ಇವತ್ತಿನ ವೀಡಿಯೋ, ಅಡ್ವೆಂಚರಸ್ ಆಗಿರುತ್ತೆ, ಏನೇನೇನೋ ಇರುತ್ತೆ ಇದರಲ್ಲಿ. ಸೊ ನೋಡ್ತಾ ಹೋಗಿ. ಸ್ವಾಗತ ಇನ್ನೊಂದು ಹೊಸ ಗ್ಲೋಬಲ್ ಕನ್ನಡಿಗ ಅಂಡಮಾನ್ ಸರಣಿಯ ವಿಡಿಯೋಗೆ. ಜರ್ಗಾ ಟೌನ್ ಅನ್ನೋ ಜಾಗ ತಲುಪಿದ್ದೀವಿ. ಮಲಗಿದ್ದೆ, ಎಷ್ಟು ಎಚ್ಚರ ಆಯಿತು. ಇಲ್ಲೊಂದು ಟೀ ಶಾಪ್ ಇದೆ. ಸಮಯ ಇವಾಗ ಬೆಳಗ್ಗೆ 4 ಗಂಟೆ. ಈಗ ಕಾನ್ವಾಯ್ ಮಾಡ್ಕೊಡೋದಕ್ಕೆ ಗ್ರೂಪ್ ಮಾಡಬೇಕು ಅಂದರೆ ಒಂದಿಷ್ಟು ವೆಹಿಕಲ್ ಒಟ್ಟಿಗೆ ಇರಬೇಕು. ಮುಂದೆ ಒಂದು ಕಾನ್ವಾಯ್, ಹಿಂದೆ ಒಂದು ಕಾನ್ವಾಯ್. ಈ ಟ್ರೈಬಲ್ ಏರಿಯಾ ಒಳಗೆ ಹೋಗಬೇಕು ಅಂದರೆ ವಿತೌಟ್ ಕಾನ್ವಾಯ್ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ಇವಾಗ ಆಧಾರ್ ಕಾರ್ಡ್ ಪ್ರೆಸೆಂಟ್ ಮಾಡಬೇಕು. ಏನಕ್ಕೆ ಹೋಗ್ತಾ ಇದ್ದೀರ ಅನ್ನೋ ಒಂದು ಕಾರಣ ಕೂಡ ಹೇಳಬೇಕು. ಗಾಡಿಗಳ ಲೈನ್ ನೋಡಿ ಎಷ್ಟು ಉದ್ದ ಇದೆ ಅಂತ. ಇಲ್ಲಿ ನೋಡಿ ನೋಟಿಸ್ ಹಾಕಿದ್ದಾರೆ, ಯು ಆರ್ ಎಂಟ್ರಿಂಗ್ ಇನ್ ಟು ಜರ್ವಾ ಟ್ರೈಬಲ್ ರಿಸರ್ವ್ ಏರಿಯಾ. ಟ್ರಾವೆಲ್ ರೆಸ್ಪಾನ್ಸಿಬಲಿ ಆ್ಯಂಡ್ ಫಾಲೋ ಆಲ್ ಇನ್ಸ್ಟ್ರಕ್ಷನ್ಸ್. ಕಾನ್ವಾಯಲ್ಲಿ ಮಾತ್ರ ಮೂವ್ ಮಾಡ್ಬೋದು. ಸ್ಪೀಡ್ ಲಿಮಿಟ್ಟು 40 ಕಿಲೋಮೀಟ್ರು. ಯಾರ ಹತ್ರ ಮಾತಾಡೋಂಗಿಲ್ಲ. ಜರ್ವಾ ಟ್ರೈಬ್ಸ್ ಹತ್ರ ಅವ್ರಿಗೇನು ಕೊಡೋಂಗಿಲ್ಲ, ಬಟ್ಟೆ ಕೊಡೋಂಗಿಲ್ಲ, ಊಟ ಕೊಡೋಂಗಿಲ್ಲ. ಅವರನ್ನು ನಿಮ್ಮ ಗಾಡಿಗೆ ಹಚ್ಕೊಳ್ಳೋಂಗಿಲ್ಲ. ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡೋಂಗಿಲ್ಲ. ಪನಿಷಬಲ್ ಅಂಡರ್ ಲಾ. ಓವರ್ಟೇಕಿಂಗ್ ಮಾಡೋಂಗಿಲ್ಲ. ಯಾವುದೂ ಪ್ಲಾಸ್ಟಿಕ್ ಬಿಸಾಗೋಂಗಿಲ್ಲ. ಯಾರು ಮುಂದೆ ಹೋಗ್ತಾ ಇದ್ದಾರಲ್ಲ ಅವರು ಬಸ್ಸವ್ರು ಮಾತ್ರ, ಅಥವಾ ಎಮರ್ಜೆನ್ಸಿ ಸರ್ವೀಸಸ್ಸು, ಏನಾದ್ರು ಡೆತ್ ಆಗಿದರೆ ಅಥವಾ ಏನಾದರೂ ಸಮಸ್ಯೆ ಆಗಿದರೆ, ಡೆಲಿವರಿ ಏನಾದ್ರು ಇದ್ದರೆ ಅಂಥವ್ರಿಗೆ ಮಾತ್ರ ಫಾಸ್ಟಾಗಿ ಆ್ಯಕ್ಸೆಸ್ ಕೊಡ್ತಾರೆ. ಬೆಳಗ್ಗೆ 3 ಗಂಟೆಗೆ ಬಸ್ ಹೊರಡುತ್ತೆ ಶ್ರೀ ವಿಜಯಪುರಮಿಂದ ದಿಗ್ಲಿಪುರ್ವರೆಗೂ ಹೋಗುತ್ತೆ. ನೋಡಿ ಬಸ್ಗಳೆಲ್ಲ ನಿಂತಿವೆ. ಆಗ್ತಾ ಇದೆ ಜರ್ವಾ ಫಾರೆಸ್ಟ್ ರಿಸರ್ವ್. ಹೆಂಗಿದೆ ನೋಡಿ, ಹಿಂದೆ ದಟ್ಟವಾದ ಗಾಡು. ಫುಲ್ ಗಾಡಿಯೆಲ್ಲ ನಿಂತಿದೆ. ಪರ್ಮಿಷನ್ಸ್ ತೊಗೊಬೇಕು. ಅದಾದಮೇಲೆ ಮುಂದಕ್ಕೆ ಬಿಡ್ತಾರೆ ಇನ್ನು ಸ್ವಲ್ಪ ಹೊತ್ತರಲ್ಲಿ. ಎಂಥ ಏರಿಯಾ. ಜಸ್ಟ್ ಬಿಗಿನಿಂಗ್. ಹೋಗ್ತಾ ಹೋಗ್ತಾ ತೋರಿಸ್ತೀನಿ, ಬಟ್ ಶೂಟಿಂಗ್ ಮಾಡೋಕ್ಕಾಗಲ್ಲ. ಮಧ್ಯೆ ಒಂದು 50 ಕಿಲೋಮೀಟ್ರು. ಆದರೂ ಏನು ನೋಡಿದೆ ಅನ್ನೋದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡಮಾನ್ ಹಾಗೆ ನಿಕೋಬಾರ್ ದ್ವೀಪಗಳ ಅತ್ಯಂತ ನಿಗೂಢ ಹಾಗೆ ಅತ್ಯಂತ ವಿಚಿತ್ರ ಮತ್ತು ಅತ್ಯಂತ ಪುರಾತನವಾದ ಬುಡಕಟ್ಟು ಜನಾಂಗದಲ್ಲಿ ಜರಾವ ಕೂಡ ಒಂದು. ಜರಾವ ಅಂದರೆ ಭೂಮಿಯ ಮಕ್ಕಳು ಅಥವಾ ಅನ್ಯರು ಅಂತ ಅರ್ಥ. ಈ ಒಂದು ಬುಡಕಟ್ಟು ಅಂಡಮಾನ್ನಲ್ಲಿ 50,000 ವರ್ಷಕ್ಕೂ ಹೆಚ್ಚು ಕಾಲದಿಂದ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಲ್ಪಡುತ್ತೆ. ಇವರುಗಳು ಆಫ್ರಿಕಾ ಖಂಡದ ನೆಗ್ರಿತೋ ಗುಂಪಿಗೆ ಸೇರಿದವರು. ಈಗ ಬೆಳಗಿನ ತಿಂಡಿಗೆ ಬಂದಿದ್ದೀವಿ. ಇವಾಗ ಇಡ್ಲಿ. ಆ ಹೋಟೆಲ್ ಇಡ್ಲಿ ಇರಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ವಿ. ನೋಡಿ ಬೆಳಗಿನ ತಿಂಡಿ. ಎಷ್ಟು ಜನ ಇದ್ದಾರೆ, ಎಲ್ಲರೂ ಆ ಕಡೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. ನೋಡಿ ಇಲ್ಲಿ ತಿಂಡಿ ಹೆಂಗೆ ಕೊಡ್ತಾರೆ ಅಂತ. ಚಟ್ನಿ, ಸಾಂಬಾರು, ಇನ್ನೂ ಏನೇನೇನೋ ಕೊಡ್ತಾರೆ. ನಾವುಗಳು ಇಡ್ಲಿ, ದೋಸೆ, ವಡೆ, ಪೂರಿ, ಕೇಸರಿ ಬಾತು, ಖಾರ ಬಾತು, ರೈಸ್ ಬಾತ್ ತಿಂತೀವಿ, ಚಿತ್ರಾನ್ನ ತಿಂತೀವಿ. ಬೆಳಗ್ಗೆ ತಿಂಡಿಗೆ, ಊಟಕ್ಕೆ ಅದು ಇದು ಬಿರಿಯಾನಿ ಎಲ್ಲ ತಿಂತೀವಿ. ಆದರೆ ಜರಾವಾ ಟ್ರೈಬ್ಸು ಮಾನಿಟರ್ ಲಿಸರ್ಡು
ಮತ್ತು ಹಂದಿ ಮಾಂಸ ಅವ್ರಿಗೆ ಫೇವ್ರೇಟು. ಇವರಿಗೆ ಕಾಡಲ್ಲಿ ಹಂಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ಕೂಡ ಇದೆ. ರೆಸ್ಟ್ ಆಫ್ ದ ಕಂಟ್ರಿ ಅಥವಾ ರೆಸ್ಟ್ ಆಫ್ ದ ಐಲ್ಯಾಂಡಲ್ಲಿ ಏನೇನು ರೂಲ್ಸ್ ಇಲ್ಲ, ಆ ರೂಲ್ಸ್ ಎಲ್ಲ ಅಲ್ಲಿ ಅಪ್ಲೈ ಆಗುತ್ತೆ. ಫ್ರೆಶ್ ರೂಲ್ಸ್ ಇದೆ. ಅವ್ರು ಹಂಟಿಂಗ್ ಮಾಡ್ಬೋದು, ಅವರು ಮೀನನ್ನು ಬೇಟೆ ಮಾಡ್ತಾರೆ ಬೋ ಆ್ಯಂಡ್ ಆ್ಯರೋಲಿ. ಇನ್ನೂ ಸಾಕಷ್ಟು ವಿಚಿತ್ರಗಳಿದೆ. ಅವರ ಊಟ ಪದ್ಧತಿ ಕೂಡ ಬಹಳ ವಿಶೇಷ. ಆದರೆ ಅನ್ಫಾರ್ಚುನೇಟ್ಲಿ ತೋರ್ಸೋಕ್ಕಾಗಲ್ಲ. ಇಥಿಯೋಪಿಯಲ್ಲಿ ನಿಮಗೆಲ್ಲ ತೋರಿಸಿದ್ದೆ, ಅವ್ರ ಜೊತೆಗೆ ಇದ್ದು ಬದುಕಿ. ಆದರೆ ಇಲ್ಲಿ ಬರೀ ಪಾಸ್ ಆಗಬೇಕು, ನೋಡಬೇಕು, ಶೂಟಿಂಗ್ ಕೂಡ ಮಾಡೋಂಗಿಲ್ಲ. ದಕ್ಷಿಣ ಹಾಗೆ ಮಧ್ಯಭಾಗದ ಅಂಡಮಾನ್ನ ಕರಾವಳಿಯ ಮಳೆಗಾಡಿನಲ್ಲಿ ಈ ಜರಾವಾ ಜನಾಂಗದವರು ವಾಸ ಮಾಡೋದು. ಸದ್ಯಕ್ಕೆ ಭಾರತ ಸರ್ಕಾರ ಇವರಿಗೆ 1028 ಚದುರ ಕಿಲೋಮೀಟರ್ಗಳನ್ನು ಜರಾವಾ ಸಂರಕ್ಷಣಾ ಪ್ರದೇಶ ಅಂತ ಘೋಷಣೆ ಮಾಡಿ ಇವರನ್ನು ಈ ಒಂದು ರಿಸರ್ವ್ ಏರಿಯಾದಲ್ಲಿ ಇಟ್ಟಿದೆ. ಜರಾವಾ ಜನಗಳು ಬೇಟೆ ಆಡ್ಕೊಂಡೇ ಹಡ್ಸಾಬೆ ಟ್ರೈಬ್ಸ್ ಇದಾರಲ್ಲ, ಅದೇ ರೀತಿ ಜೀವನವನ್ನು ಸಾಗಿಸೋದು. ಇವರು ಕಾಡಂದಿ, ಆಮೆ, ಮಾನಿಟರ್ ಲಿಸರ್ಟು, ಹಲ್ಲಿಗಳು ಯಾವುದನ್ನು ಬಿಡಲ್ಲ, ಎಲ್ಲನೂ ತಿಂದಾಕ್ಬಿಡ್ತಾರೆ. ಹಾಗೆ ಮೀನುಗಾರಿಕೆ ಎಕ್ಸ್ಪರ್ಟ್ಸ್ ಕೂಡ ಇವರು. ಸಮುದ್ರ ಮತ್ತು ತೊರೆಗಳಲ್ಲಿ ಬಿಲ್ಲು ಬಾಣಗಳನ್ನು ಬಳಸಿ ಮೀನನ್ನು ಹಿಡಿತಾರೆ, ಅದು ಇವರ ಸ್ಪೆಷಾಲಿಟಿ. ಕಾಡಲ್ಲಿ ಸಿಗೋ ಹಣ್ಣು, ಗೆಡ್ಡೆ, ಗೆಣಸು ಹಾಗೆ ಜೇನು ಇವರ ಫೇವರೇಟ್ ಫುಡ್ಡು. ನಮಗೆ ಗೊತ್ತಿರೋದು ಚಡ್ಡಿ, ಆದರೆ ಜರಾವಾ ಜನಗಳಿಗೆ ಗೊತ್ತಿರೋದು ಚಡ್ಡ. ಚಡ್ಡ ಅಂದರೆ ಜರಾವಾ ಜನಗಳು ವಾಸ ಮಾಡುವಂತಹ ತಾತ್ಕಾಲಿಕ ಗುಡಿಸಲು. ಇದು ಜರಾವಾ ಜನಗಳು ಮಾತಾಡುವಂತಹ ವಿಚಿತ್ರವಾದ ಭಾಷೆ. ಅದರ ಹೆಸರು ಕೂಡ ಜರಾವಾ ಭಾಷೆ ಅಂತ. ಆಲ್ಮೋಸ್ಟ್ ಒಂದು ರೀತಿಯ ಸೌಂಡ್ಸು ಮತ್ತು ಫೊನೆಟಿಕ್ಸ್ನ ಯೂಸ್ ಮಾಡಿ ಮಾತಾಡ್ತಾರೆ. ಬೇರೆ ಯಾರಿಗೂ ಅರ್ಥವಾಗದಿರುವಂತಹ ಭಾಷೆ ಇದು. ಬಟ್ಟೆ ಬೇಡ, ಈ ಡೈಲಾಗ್ ಕೇಳಿರ್ತೀರಾ. ಜರಾವಾ ಜನಗಳಿಗೂ ಅಷ್ಟೇ, ಮೈ ಮೇಲೆ ಬಟ್ಟೆ ಹಾಕೊಳ್ಳೋದು ಅಂದರೆ ಆಗಲ್ಲ. ಈ ಉರಿ ಶೆಕೆಯಲ್ಲಿ ಯಾವನ್ರಿ ಬಟ್ಟೆ ಹಾಕೋತಾನೆ. ಆದರೆ ಸಿಟಿಗಳಿಗಿಂತ ಈ ಜಾಗ ಬಹಳ ಪ್ರಶಾಂತವಾಗಿದೆ, ಬಹಳ ಮನಮೋಹಕವಾಗಿದೆ, ಥಂಡಿಯಿಂದ ಕೂಡಿದೆ. ಬೆಳಗ್ಗೆ ಮಂಜು ಕೂಡ ನೋಡಿದೆ ಫಸ್ಟ್ ಟೈಮು, ಸಖತ್ತಾಗಿದೆ. ಆದರೆ ಜರಾವಾ ಜನಗಳಿಗೆ ಬಟ್ಟೆ ಹಾಕೊಳ್ಳೋದು ಅಂದರೆ ಇಷ್ಟ ಇಲ್ಲ. ಅವ್ರು ಆರಾಮಾಗಿ ಅಲ್ಲಾಡಿಸ್ಕೊಂಡಿರಬೇಕು, ಆರಾಮಾಗಿ ಓಡಾಡ್ಕೊಂಡಿರಬೇಕು. ಅವ್ರಿಗೆ ಮೈ ಮೇಲೆ ಹೂವಿನ ಅಲಂಕಾರ, ಎಸ್ಪೆಷಲಿ ಕೆಂಪು ಹೂಗಳ ಅಲಂಕಾರ ಮಾಡ್ಕೊಳ್ಳೋದು ತುಂಬ ಇಷ್ಟ. ಅದಕ್ಕೆ ಹೇಳ್ತಾರೆ, ಅಪ್ಪಿತಪ್ಪಿನೋ ಜರಾವಾ ಇಲಾಖೆಗೆ ಕೆಂಪು ಬಟ್ಟೆನ ಹಾಕೊಂಡೋಗ್ಬಿಡಿ, ನಿಮ್ಮನ್ನು ಬಂದು ಸಾಯಿಸ್ಬಿಟ್ಟು ಆ ಬಟ್ಟೆನ ಕಿತ್ಕೊಂಡೋಗ್ಬಿಡ್ತಾರೆ ಅಂತ. ಯಾಕೆ ಅಂದರೆ ಈ ಜನಗಳು ಸಿಕ್ಕಾಪಟ್ಟೆ ವೈಲೆಂಟ್ ಜನಗಳು, ಸಿವಿಲೈಸ್ಡ್ ಅಲ್ಲ. ಇವ್ರದೇ ಆದ ಲೋಕದಲ್ಲಿ 50,000 ವರ್ಷಗಳಿಂದ ಈ ಅಂಡಮಾನ್ ದ್ವೀಪದಲ್ಲಿ ಇರೋದು. ಸೊ ಯಾರು ಇವರನ್ನು ಡಿಸ್ಟರ್ಬ್ ಮಾಡಬಾರ್ದು, ಮಾತಾಡಿಸ್ಬಾರ್ದು, ಅವ್ರನ್ನ ಒಳಗೆ ಬಿಟ್ಕೋಬಾರ್ದು, ನಾವು ಆ ಕಡೆ ಹೋಗಬಾರ್ದು. ಅವ್ರಿಗೆ ಬಟ್ಟೆ ಕೂಡ ಕೊಡೋದು ನಿಷಿದ್ಧ. ಆದರೆ ಸರ್ಕಾರ ಇತ್ತೀಚಿನ ದಿವಸಗಳಲ್ಲಿ ಅವ್ರಿಗೆ ಬಟ್ಟೆ ಮತ್ತು ಔಷಧಿ ಇನ್ನೂ ಸಾಕಷ್ಟು ಫೆಸಿಲಿಟೀಸ್ನ ಕೊಡ್ತಾಯಿದೆ. ಯಾಕೆ ಅಂದರೆ ಇವರು ನಮ್ಮ ಸಂಪರ್ಕಕ್ಕೆ ಬಂದರೆ ಇವರಿಗೆ ಸಾಕಷ್ಟು ಕಾಯಿಲೆಗಳು ಬಂದುಬಿಡುತ್ತೆ, ಮೀಸಲ್ಸು ಇನ್ನೂ ಸಾಕಷ್ಟು. ಯಾಕೆಂದರೆ ಇವರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ, ನಮ್ಮೆಲ್ರಿಗೂ ವ್ಯಾಕ್ಸಿನೇಷನ್ ಆಗಿದೆ. ಅಕಸ್ಮಾತ್ ಒಬ್ರಿಗೆ ಬಂದರೆ ಇಡೀ ಜನಾಂಗನೇ ಸರ್ವನಾಶ ಆಗುವಂತಹ ಸಮಸ್ಯೆ ಎದುರಾಗ್ಬೋದು. ಹಾಗೆ ಇನ್ನೂ ಸಾಕಷ್ಟು ಬೇರೆ ಬೇರೆ ಪೊಲಿಟಿಕಲ್ ರೀಸನ್ಸ್ ಕೂಡ ಇದೆ, ಅದನ್ನು ಇಲ್ಲಿ ಮಾತಾಡೋದು ಬೇಡ. ಬಟ್ ಓವರಾಲ್ ಯೋಚನೆ ಮಾಡೋದಾದರೆ ಅವ್ರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಅವರು ಬೆರೆಯೋಗಿಲ್ಲ ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಬ್ಬರು ನಿಕೋಬಾರಿ ಪರ್ಸನ್ನ ಮೀಟ್ ಮಾಡ್ತಾ ಇದ್ದೀನಿ. ಇವ್ರ ಹೆಸರು ಫ್ಯಾನ್ಯುಲ್ ಅಂತ. आप किधर से हो सर? हाँ, रंगत जा रहे हो, मगर ओरिजिनल किधर से हो? कार निकोबार में हम आ सकते हैं, नहीं आ सकते? ಟೂರಿಸ್ಟ್? ಹಾಂ, ಗೊತ್ತಾ, ಇವರ ಊರಿಗೆ ನಾವು ಹೋಗೋಕ್ಕೆ ಆಗಲ್ಲ. ಇವ್ರು ಇರೋದು ಕಾರ್ ನಿಕೋಬಾರಲ್ಲಿ. ನಾವು ಇವ್ರ ಐಲ್ಯಾಂಡ್ಗೆ ಹೋಗೋದಕ್ಕೆ ಆಗಲ್ಲ. ಇದಕ್ಕೆ ಸ್ಪೆಷಲ್ ಪರ್ಮಿಷನ್ ತೊಗೊಬೇಕು ಮುಂಚೆನೇ. ಅದು ಕೊಡೋದೇ ಇಲ್ವಂತೆ ಯಾರಿಗೂ. ಏನಾದ್ರು ವಿಶೇಷವಾದ ಕಾರಣ ಇದ್ದರೆ ಮಾತ್ರ ಕೊಡೋದು. ब्रो कैसा है कार निकोबार? सुंदर है? हाँ, फुल बीच है क्या? कोकोनट ट्री से हाँ हाँ बीच भी है. ಹಾಂ ಹಾಂ, ನೋಡಿ ಇವರೆಲ್ಲ ನೋಡೋದಕ್ಕೆ ಸ್ವಲ್ಪ ಇಂಡೋನೇಷಿಯನ್ ಮತ್ತು ಸೌತ್ ಈಸ್ಟ್ ಏಷ್ಯನ್ ಲುಕ್ ಬರುತ್ತೆ ಅಲ್ವಾ. ಯು ಲುಕ್ ಡಿಫ್ರೆಂಟ್ ದ್ಯಾನ್ ದ ರೆಸ್ಟ್ ಆಫ್ ಅಂಡಮಾನ್. ಸೊ बिकॉज यू आर ओरिजिनल टू दिस प्लेस. अच्छा लगा सर आपसे मिल के. थैंक यू सो मच. वाह भाई, बाय बाय बाय. हाय, अच्छा लगा आपसे मिल के. बाय बाय, टेक केयर. ನೋಡಿ, ಸರ್ ಅಂತ ಕರಿಬೇಡಿ, ಬಾಯ್ ಅಂತ ಕರೀರಿ ಅಂದರು. ಪರಿಚಯ ಇರಲಿಲ್ಲಲ್ಲ, ಅದಕ್ಕೆ ಸರ್ ಅಂದೆ. ಬಟ್ ಖುಷಿ ಆಯಿತು. ಪರಿಚಯ ಇಲ್ದಿರೋನ್ನೆಲ್ಲ ಬ್ರೋ ಅಂತ ಕರಿತೀಯಾ, ಇವ್ರನ್ನ ಮಾತ್ರ ಸರ್ ಅಂತ ಕರಿತೀಯಾ? ಯಾಕೆ? ಬಾಯಲ್ಲಿ ಬಂದ್ಬಿಡ್ತು ಗುರು. ಲಾ 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 ಲಾ. ಏನು ಉಚ್ಕಿ ಚಿಡಿತಾ? ಯಾಕೆ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದೆಯಾ? ಹೌದು, ನಾವಿರೋದು ಜರಾವಾ ರೀಜನಲ್ಲಿ. ಜರಾವಾ ಜನಗಳಿಗೆ ಒಟ್ಟಿಗೆ ಗುಂಪಾಗಿ ಡ್ಯಾನ್ಸ್ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಗಾಡಿಗಳಿಗೆ ಹೋಗೋದಕ್ಕೆ ಪರ್ಮಿಷನ್ ಸಿಕ್ಕಿದೆ.
ಸಮಯ ಈಗ 6 ಗಂಟೆ ಶಾರ್ಪ್. ನಮ್ಮ ಗಾಡಿ ಬಂತು. ಈಗ ಫೈನಲಿ ಅಂಡಮಾನ್ ಟ್ರಂಕ್ ರೋಡ್ ATR ಅಂತಾರೆ ರೋಡಲ್ಲಿ ಜರ್ನಿ ಸ್ಟಾರ್ಟ್ಸ್. ನಿಶ್ಶಬ್ದ ಕಾನನದ ನಿಗೂಢ ಹಾದಿ, ಜರ್ವಾ ಭೂಮಿ. ಇದು ಕೇವಲ ರಸ್ತೆಯಲ್ಲ, ಸಮಯದ ಹಿಂದೆ ಕರೆದೊಯ್ಯುವ ಒಂದು ಅದ್ಭುತ ಸುರಂಗ. ಅಂಡಮಾನ್ನ ಜರ್ವಾ ಚೆಕ್ ಪೋಸ್ಟ್ ದಾಟಿದಂಗೆ ಕಾಲಿಟ್ಟಿದ್ದು ಒಂದು ನಿಗೂಢ ಪ್ರಪಂಚಕ್ಕೆ. ಇಲ್ಲಿ ಮೊಬೈಲ್ ಇಲ್ಲ, ಕ್ಯಾಮ್ರಾ ಇಲ್ಲ, ಇಂಟರ್ನೆಟ್ ಇಲ್ಲ, ವೇಗಕ್ಕೆ ಅವಕಾಶನೇ ಇಲ್ಲ. ಕೇವಲ 50 ಕಿಲೋಮೀಟರ್ಗಳ ಈ ಪ್ರಯಾಣ ನನ್ನ ಬದುಕಿನ ಅತ್ಯಂತ ವಿಭಿನ್ನ ಅನುಭವ. ಕಣ್ಣು ಹಾಯಿಸಿದ ಕಡೆಯೆಲ್ಲ ಸೂರ್ಯನ ಬೆಳಕೆ ನುಸುಳದಷ್ಟು ದಟ್ಟವಾದ ಮಳೆಗಾಡು. ಮರಗಳು ಆಕಾಶವನ್ನ ಮುಚ್ಚಿ ನಿಂತಿರುವಂತೆ ಕಾಣಿಸ್ತಿತ್ತು. ರಸ್ತೆಯ ಎರಡೂ ಬದಿಯಲ್ಲಿ ಎತ್ತರದ ಬೃಹತ್ ಮರಗಳು, ಅವುಗಳನ್ನು ಆವರಿಸಿದ ಬಳ್ಳಿಗಳು, ನೆಲದ ತುಂಬ ಹಸಿರ ಹಾಸು. ಈ ಅರಣ್ಯ ತನ್ನ ಒಡಲಲ್ಲಿ ಎಷ್ಟೋ ಶತಮಾನಗಳ ಇತಿಹಾಸವನ್ನ ಅಡಗಿಸಿಟ್ಟುಕೊಂಡಂತೆ ಭಾಸವಾಗ್ತಿತ್ತು. ಇಲ್ಲಿ ನಮ್ಮ ಇಷ್ಟದಂತೆ ಓಡಿಸೋದಿಲ್ಲ. ಮುಂದೆ ಪೊಲೀಸ್ ಜೀಪ್, ಮಧ್ಯದಲ್ಲಿ ಮತ್ತೆ ಕೊನೆಯಲ್ಲಿ ಸರ್ಪಗಾವಲು. ಒಂದು ದೊಡ್ಡ ಸಾಲಿನಲ್ಲಿ ವಾಹನಗಳು ಒಂದರ ಹಿಂದೆ ಒಂದು ನಿಧಾನವಾಗಿ ಸಾಗ್ತಾ ಇತ್ತು. ಓವರ್ಟೇಕ್ ಮಾಡೋಗಿಲ್ಲ, ಹಾರ್ನನ್ನ ಬಾರಿಸುವಂತಿಲ್ಲ. ರಸ್ತೆಯ ಮಧ್ಯೆ ಯಾವುದಾದ್ರೂ ಕಾಡು ಪ್ರಾಣಿ ಅಡ್ಡ ಬಂದರೂ ಅದರ ಹಾದಿಗೆ ಗೌರವ ನೀಡಲೇಬೇಕು. ಇಡೀ ಕಾಡಿನಲ್ಲಿ ನಮ್ಮ ವಾಹನಗಳ ಇಂಜಿನ್ ಶಬ್ದ ಬಿಟ್ಟರೆ ಬೇರೇನೂ ಕೇಳಿಸ್ತಿರ್ಲಿಲ್ಲ. ಈ ಕಾಡಿನ ನಿಜವಾದ ಒಡೆಯರು ಎಂದರೆ ಅದು ಜರ್ವಾ ಬುಡಕಟ್ಟಿನವರು. ಇವರು ಆಧುನಿಕ ನಾಗರಿಕತೆಯಿಂದ ಸಂಪೂರ್ಣವಾಗಿ ದೂರವಿದ್ದು ಪ್ರಕೃತಿಯೊಂದಿಗೆ ಒಂದಾಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಅರಣ್ಯವೇ ಇವರ ಮನೆ, ಪ್ರಕೃತಿಯೇ ಇವರ ದೇವರು. ಇಂದಿಗೂ ಇವರು ಬೇಟೆಯಾಡುತ್ತಾ ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸ್ತಾ ತಮ್ಮದೇ ಆದ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಕೊನೆಯ 10 ಕಿಲೋಮೀಟರ್ ಇರುವಾಗ ಒಂದು ಅದ್ಭುತ ಕ್ಷಣ ಎದುರಾಯಿತು. ರಸ್ತೆಯ ಪಕ್ಕದಲ್ಲಿ 6 ಮಂದಿ ಜರ್ವಾ ಜನರು ನಿಂತಿದ್ರು. ಪುರುಷರು, ಮಹಿಳೆಯರು ಮತ್ತೆ ಮಕ್ಕಳು. ಕಪ್ಪು ಮೈಬಣ್ಣ, ಬಲಿಷ್ಠ ಮೈಕಟ್ಟು, ಸಾಧಾರಣ ಎತ್ತರ ಮತ್ತು ಅವ್ರ ಕಣ್ಣುಗಳಲ್ಲಿದ್ದ ಆ ಮುಗ್ಧತೆ. ಅವರು ನಮ್ಮನ್ನ ನೋಡ್ತಿದ್ದ ರೀತಿ, ಅಬ್ಬಾ ನಾವ್ಯಾವುದೋ ಬೇರೆ ಗ್ರಹದಿಂದ ಬಂದ ಏಲಿಯನ್ಗಳೇನೋ ಎನ್ನುವಂತೆ ಕುತೂಹಲದಿಂದ ನಮ್ಮನ್ನ ದಟ್ಟಿಸ್ತಿದ್ರು. ಕೇವಲ ಕೆಲವು ಸೆಕೆಂಡ್ಗಳ ನೋಟ ಇಡೀ ಪ್ರಯಾಣದ ಸಾರ್ಥಕತೆಯನ್ನ ಹೆಚ್ಚಿಸಿತು. ವಾಹನಗಳು ಮುಂದೆ ಸಾಗದು, ಕಾನ್ವಾಯ್ ಮುಗಿದು ದಡ ಸೇರಿದಾಗ ಮನಸ್ಸಿನಲ್ಲಿ ಒಂದು ಅತೀಂದ್ರಿಯ ಭಾವನೆ. ಕಿವಿಗಳಿಗೆ ಈಗ ಕೇಳಿಸ್ತಿರೋದು ಕಾಡಿನ ಹಕ್ಕಿಗಳ ಚಿಲಿಪಿಲಿ ಮತ್ತು ಗಾಳಿಯಲ್ಲಿ ಇದ್ದಂತಹ ಮರ್ಮರ. ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲು ಸಾಧ್ಯವಾಗದ ಈ ದೃಶ್ಯಗಳು ನನ್ನ ಮನಸ್ಸಿನ ಪಟಲದಲ್ಲಿ ಶಾಶ್ವತವಾಗಿ ಅಚ್ಚೊತ್ತಿವೆ. ಈಗ ನಾವು ಬಂದು ತಲುಪಿದ್ವಿ ಮಿಡಲ್ ಸ್ಟ್ರೈಟ್ಗೆ. ಅದು ಜರ್ವಾ ರಿಸರ್ವ್. ಅಲ್ಲಿ ಗಾಡಿಯನ್ನು ಪಾರ್ಕ್ ಮಾಡಿ ಈ ಕಡೆ ಬರ್ತಾ ಇದ್ದೀವಿ. ನೆಕ್ಸ್ಟ್ ನಮ್ಮ ಗಾಡಿ ಬರುತ್ತೆ ಇನ್ನೊಂದು ಬೋಟಲ್ಲಿ, ಯಾಕಂದರೆ ಒಂದರಲ್ಲೇ ಹಿಡಿಯಲ್ಲ ಎಲ್ಲ ಗಾಡಿ. ಈಗ ಈ ಕಡೆಯಿಂದ ಆ ಕಡೆ 15 ನಿಮಿಷ ಹೋದ ಮೇಲೆ ಆ ಕಡೆ ಒಂದು ಲೈಮ್ ಸ್ಟೋನ್ ಕೇವ್ ಇದೆ, ಪ್ರಕೃತಿಯ ವಿಸ್ಮಯ. ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ಈ ಜಾಗದಲ್ಲಿ ನೋಡಿ ಬ್ರಿಡ್ಜ್ ಮಾಡಿದ್ದಾರೆ. ಇನ್ನೊಂದು 5 ವರ್ಷ ಆದರೂ 4 ವರ್ಷ ಆಯ್ತಂತೆ. ಅದೇ ನಾವು ಬೇರೆ ದೇಶದಲ್ಲಾಗಿದ್ದರೆ ಒಂದು ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ಆಗಿರೋದು ಕೆಲಸ. ಈ ಜರ್ನಿ ಟೈಮು, ಈ ಫೆರ್ರಿ ಎಲ್ಲ ಟೈಮು ಮುಕ್ಕಿರೋದು. ಈಗ ಭಾರತಾಂಗ್ ದ್ವೀಪದಲ್ಲಿರುವಂತಹ ಲೈಮ್ ಸ್ಟೋನ್ ಗುಹೆಯನ್ನು ನೋಡೋದಕ್ಕೋಸ್ಕರ ಪರ್ಮಿಟ್ ತಗೊಳ್ಳುವಂತಹ ಸಮಯ. ಇವತ್ತಿನ ನಮ್ಮ ಕೋಆರ್ಡಿನೇಟರ್ ಈ ಬ್ರದರ್. ವಾಟ್ ಇಸ್ ಯರ್ ನೇಮ್ ಬ್ರೋ? ಅಮಿತ್ ಭಾಯ್. ಲೋಕಲ್ ಹೋ ಇದರ್ ಕಾ? ಓಕೆ, ನೀಲಾಂಬೂರ್ ಐಲ್ಯಾಂಡ್. ನನಗೆ ಲೈಫ್ ಜಾಕೆಟ್ ಹಾಕ್ಬಿಟ್ಟಿದ್ದಾರೆ, ಯಾಕೆಂದರೆ ಬೋಟಲ್ಲಿ ನಾವು ಲೈಮ್ ಸ್ಟೋನ್ ಕೇವ್ನ ನೋಡೋಕೆ ಹೋಗ್ತೀವಿ. ಈಗ 1.2 ಕಿಲೋಮೀಟರ್ಸ್ ವಾಕ್ ಮಾಡಬೇಕು. ನೀವು ನೋಡ್ಬೋದು ಮರಳನ್ನು ಎಲ್ಲ ಕಡೆನೂ. ಒಂದು ಸಮಯದಲ್ಲಿ ಈ ಸಂಪೂರ್ಣ ರೀಜನ್ನು ಎಲ್ಲ ಕೊರಾಲ್ಸ್ ಇದೆ. ಈ ಸಂಪೂರ್ಣ ರೀಜನ್ನು ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು. ಕಪ್ಪೆ ಚಿಪ್ ಹಾಕಿದ್ದಾರೆ ಕೆಳಗಡೆ.
ನಡ್ಕೊಂಡು ಹೋಗೋದಿದ್ದೆ. ಕೆಲಸ ಈ ಒಂದು ಜಾಗದಲ್ಲಿ 250ಕ್ಕೂ ಹೆಚ್ಚು ಗುಹೆಗಳಿದೆ ಅಂತ. ಅದರಲ್ಲಿ ಕೆಲವು ಮಾತ್ರ ನಮಗೆ ಟೂರಿಸ್ಟ್ಗೆ ಆಕ್ಸೆಸಿಬಲ್ ಕೊಟ್ಟಿರೋದು. ಈಗ ಎಂಟ್ರ್ ಆಗ್ತಾ ಇದೀವಿ ಬಹಳ ರೇರ್ ಲೊಕೇಶನ್ ಇರುವಂಥ ಲೈಮ್ ಸ್ಟೋನ್ ಕೇವ್. ನಮ್ಮ ಗೈಡ್ ಹೇಳ್ತಾರೆ ಹುಷಾರಾಗಿರಿ, ಇಲ್ಲಿ ನನ್ನ ಕೈ ಕಾಲು ಕಟ್ಟಾದರೆ ಹಾಸ್ಪಿಟ್ಲು ಕೂಡ ಇಲ್ಲ ಅಂತ. ಇವೆಲ್ಲ ಸ್ಟಾಲ್ಗಮೈಟ್ಸ್ ಮತ್ತು ಸ್ಟಾಲ್ಸೈಟ್ಸ್ ಅಂತ ಹೇಳ್ತೀವಿ. ಲೈಮ್ ಸ್ಟೋನ್ ರಾಕಿ ಫಾರ್ಮೇಷನ್ಸ್. ಇವೆಲ್ಲ ಮಿಲಿಯನ್ಸ್ ಆಫ್ ಇಯರ್ಸ್ ಹೇಗೋ ಲಕ್ಷಾಂತರ ವರ್ಷಗಳ ಹಿಂದೆ ನಡೆದಿರೋದು. ಇಲ್ಲಿ ಡ್ರಾಪ್ ಆಫ್ ನೀರಿದೆ ನೋಡಿ, ಆ ನೀರು ಸ್ಟಾಲ್ಗಮೈಟ್ ಆಗೋದು, ಸ್ಟಾಲ್ಸೈಟ್ಸ್ ಆಗೋದು ನಿಧಾನಕ್ಕೆ ಫಾರ್ಮ್ ಆಗುತ್ತೆ. ಒಂದು ಹನಿ ಫಾರ್ಮೇಷನ್ ಆಗೋದಕ್ಕೆ 1 ವರ್ಷ ತಗೊಳುತ್ತೆ. ಈ ಜಾಗದಲ್ಲಿ 3 ಮೂಗ್ಗಳಿರೋ ರೀತಿಯಲ್ಲಿ ಲೈಮ್ ಸ್ಟೋನ್ ಫಾರ್ಮೇಷನ್ ಆಗಿರೋದನ್ನ ನೋಡ್ಬೋದು ನೀವು. ನೋಡಿ ಗಣೇಶನ ಮೂರ್ತಿ ರೀತಿಯಲ್ಲಿ ಕಾಣಿಸುವಂತಹ ಇಲ್ಲಿ ಎಂಡ್ ಆಗಿದೆ. ಯಾಕೆ ಅಂದರೆ ಇನ್ನೊಂದು 20-30 ಮೀಟ್ರ್ ಉದ್ದ ಇತ್ತಂತೆ. ಸುನಾಮಿ ಬಂದಾಗ ಮೇಲ್ಗಡೆಯಿಂದ ಎಲ್ಲ ರಾಕ್ಸ್ ಎಲ್ಲ ಕುಸಿದು ಈ ರೀತಿ ನ್ಯಾರೋ ಆಗೋಗಿದೆ. ಅದಕ್ಕೋಸ್ಕರ ಇಲ್ಲಿ ಎಂಟ್ರಿಯನ್ನು ಬಂದ್ ಮಾಡಿದ್ದಾರೆ. ಇನ್ನು ಮುಂದೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಚೆನ್ನಾಗಿತ್ತು ಈ ಒಂದು ಲೈಮ್ ಸ್ಟೋನ್ ಎಕ್ಸ್ಪ್ಲೋರೇಷನ್. ಹಾಯ್ ಬ್ರೋ, ವಾಟ್ಸಪ್ ಬ್ರೋ, ನಮ್ಮ ಗ್ಲೋಬಲ್ ಕನ್ನಡಿಗ ಸಬ್ಸ್ಕ್ರೈಬರು, ನಮ್ಮ ಫ್ಯಾಮಿಲಿ. ಹಲೋ ಬ್ರೋ, ವೆರಿ ನೈಸ್. ಇವರು ಅಷ್ಟೇ ನಮ್ಮ ಹುಡುಗ. ನಿಮ್ಮ ಹೆಸರು ಹೇಳಿಲ್ಲ ಹೇಳಿ. ಪ್ರಣಮ್ ಸುಬ್ರಹ್ಮಣ್ಯ. ನಿಶ್ಚಿತ್ ಸಿಗೋಣ. ಪ್ರಣಮ್ ಮತ್ತು ನಿಶ್ಚಿತ್. ಇಲ್ಲೂ ನೋಡಿ ಗುಹೆಯಲ್ಲೂ ಕೂಡ ಗ್ಲೋಬಲ್ ಕನ್ನಡಿಗರು. ನೋಡಿ ಇಲ್ಲೇನಿದೆ, ಬಿಳಿ ವರ್ಣದ ಮಾರ್ಬಲ್ ರೀತಿ ಇದೆಯಲ್ಲ, ಇದು ಹೊಸದಾಗಿ ಫಾರ್ಮ್ ಆದಾಗ ಈ ರೀತಿ ಮಿಲ್ಕಿ ಕಲರ್ ಇರುತ್ತೆ, ಮಿಲ್ಕಿ ವೈಟು. ಹಾಗೆ ಈ ಕಡೆ ಬಂದರೆ ಇಲ್ಲಿ ನೋಡಿ ಗೋಲ್ಡನ್ ಕಲರ್ ಇದೆ. ಇದ್ಯಾಕೆ ಗೋಲ್ಡನ್ ಕಲರ್ ಇದೆ ಮತ್ತು ಚಿಣಿಮಿಣಿದೆ ಅಂದರೆ ಮೇಲ್ಗಡೆ ಹೋಲಿಂದ ಮರಳು ಸುರಿದು ಈ ರೀತಿ ಒಂದು ಗೋಲ್ಡನ್ ಟೆಕ್ಸ್ಚರ್ ಇದಕ್ಕೆ ಬಂದಿರೋದು. ಹಾಗೆ ಎಲ್ಲ ಕಡೆ ಒಂದೊಂದು ಕಡೆಯಿಂದ ಒಂದೊಂದು ರೀತಿ ಇಮ್ಯಾಜಿನೇಷನ್ ಮಾಡ್ಕೋಬೋದು. ನಮಗೆ ಬೇಕಾಗಿರೋ ರೀತಿಲಿ ಇದನ್ನು ಇಮ್ಯಾಜಿನ್ ಮಾಡ್ಕೋಬೋದು. ಒಳಗೆ ಎಷ್ಟು ಜನ ಇದ್ದಾರೆ ಅಂದರೆ ಫುಲ್ಲು ಫೇಮಸ್ ಜಾಗ ಇದು. ಎಲ್ಲರೂ ಬಂದು ಎಂಜಾಯ್ ಮಾಡ್ತಾರೆ ಈ ಲೈಮ್ ಸ್ಟೋನ್ ಕೇವ್ನ. ನಾನು ವಿಯೆಟ್ನಾಮು ಮತ್ತು ಇನ್ನೂ ಸಾಕಷ್ಟು ದೇಶಗಳಲ್ಲಿ ಈ ಥರ ಕೇವ್ಸ್ನ ಒಬ್ಬೊಬ್ಬನೇ ಎಕ್ಸ್ಪ್ಲೋರ್ ಮಾಡಿದ್ದೆ. ಈ ಸತಿ ಎಲ್ಲ ಗ್ರೂಪ್ಗಳ ಜೊತೆ ಎಕ್ಸ್ಪ್ಲೋರ್ ಮಾಡ್ತಿರೋದು ಅದೊಂದು ರೀತಿಯ ಖುಷಿ. ಈ ಕೇವಲ್ ಹೈಯೆಸ್ಟ್ ಶೈನಿಂಗ್ ಇರೋದು ಈ ಜಾಗದಲ್ಲಂತೆ. ನೋಡಿದ್ರಲ್ಲ, ಅಂಡಮಾನಲ್ಲೂ ಕೂಡ ಎಂತಹ ವೈವಿಧ್ಯಮಯ ಜಾಗಗಳಿದೆ, ಎಂತಹ ನಿಗೂಢವಾದ ಜಾಗಗಳಿದೆ. ಈ ಲೈಮ್ ಸ್ಟೋನ್ ಕೇವ್ಗೆ ಬಂದಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಯಾರು ನೋಡಿಲ್ದಿರೋರು ಮುಂಚೆ ಅಂತೂ ಫಸ್ಟ್ ಟೈಮ್ಗೆ ಏನು ಈ ಥರನೂ ಜಗತ್ತಲ್ಲಿ ರಾಕಿ ಫಾರ್ಮೇಷನ್ಸ್ ಆಗ್ಬೋದಾ, ಪ್ರಾಕೃತಿಕ ವಿಸ್ಮಯ ಹೆಂಗೆ ಸಾಧ್ಯ, ಇದು ನೇಚರ್ ಹೆಂಗೆ ಮಾಡುತ್ತೆ ಇವನ್ನೆಲ್ಲ ಅಂತ ಸರ್ಪ್ರೈಸ್ ಕೂಡ ಆಗುತ್ತೆ. ಖಂಡಿತ ನೀವೆಲ್ಲ ಬನ್ನಿ, ಈ ಥರ ಎಕ್ಸ್ಪ್ಲೋರೇಷನ್ಸ್ ಮಾಡಿ. ಸಾಕಷ್ಟು ಕನ್ನಡಿಗರು ಕೂಡ ಒಂದು ಎಕ್ಸ್ಪ್ಲೋರ್ ಮಾಡ್ತಾರೆ. ಖುಷಿ ಆಗ್ತಾಯಿದೆ ಇತ್ತೀಚೆಗೆ ಬರ್ತಿರುವಂತಹ ಒಂದು ಟ್ರಾವೆಲ್ ಟ್ರೆಂಡನ್ನ ನೋಡಿ. ಬನ್ನಿ ಇವಾಗ ಮುಂದೆ ಹೋಗಿ ಮತ್ತೆ ಬೋಟ್ ತೊಗೊಂಡು ಮ್ಯಾಂಗ್ರೋವ್ ಮೂಲಕ ಜೆಟ್ಟಿ ಹೋಗೋಣ. ಇಲ್ಲಿ ಮರವನ್ನು ಉಳಿಸಿ ಅಂದ್ಬಿಟ್ಟು ಫಾರೆಸ್ಟ್ ಅವರು ಒಂದು ಬೋರ್ಡ್ ಹಾಕಿದ್ದಾರೆ. ಆದರೆ ತಪ್ಪೇನು ಮಾಡಿದ್ದಾರೆ ಅಂದರೆ ಅದನ್ನು ಆ ಬೋರ್ಡನ್ನು ಹಾಕೋದ್ರಲ್ಲಿ ಮಳೆ ಹೊಡೆದಿದ್ದಾರೆ. ಮಳೆ ಹೊಡೆದಾಗ ಮರಕ್ಕೂ ಕೂಡ ಏಟಾಗುತ್ತೆ, ಮರಕ್ಕೆ ಕೂಡ ನೋವಾಗುತ್ತೆ, ಮರಕ್ಕೆ ಕೂಡ ಸ್ರಾವಾಗುತ್ತೆ. ಆ ರೀತಿ ಮಾಡೋದ್ರಿಂದ ಮರ ಕೂಡ ಹಾಳಾಗುತ್ತೆ. ಇಷ್ಟು ಗೊತ್ತಿಲ್ಲ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೆಂಗೆ? ಅವ್ರು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಮರದ ಮೇಲೆ ಮೊಳೆ ಹೊಡೆಯೋದನ್ನು ಬಿಡಬೇಕು. ಯಾಕೆ ಇಲ್ಲಿ ಈ ರೀತಿ ಕಪ್ಪೆ ಚಿಪ್ಪನ್ನು ಹಾಕಲಾಗಿದೆ ಅಂದರೆ ಮಳೆಗಾಲದಲ್ಲಿ ತುಂಬಾ ಸಾಯಿಲ್ ಇರೋಷನ್ ಆಗಿ ಕೊಚ್ಚೆ ಆಗಿಬಿಡುತ್ತಂತೆ. ಮಣ್ಣನ್ನು ಹಿಡಿದಿಡೋದಕ್ಕೋಸ್ಕರ ಈ ರೀತಿ ಕಪ್ಪೆ ಚಿಪ್ ಹಾಕಿದ್ದಾರೆ. ಒಂದು ಆಸ್ಥೆಟಿಕ್ ವ್ಯಾಲ್ಯೂ ಕೂಡ ಇದರಿಂದ ಬಂದಿದೆ, ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ನೋಡಿ ಮೇಡಮ್ ಆಂಪನ್ನ ಮಾಡ್ತಾಯಿದ್ದಾರೆ. ಇಲ್ಲಿ ಭಾಳ ಫೇಮಸ್ ಅಂತೆ ಆಂಪನ್ನ ಮತ್ತು ನಿಂಬು ಪಾನಿ. ಮೇಡಮ್ ಏಕೆ
जंगली हल्दी का पत्ता है सर। ये क्या करते हो उससे? हम देंगे। हाँ ओके ओके ಪ್ಯಾಕ್ ಹಾಂ ನ್ಯಾಚುರಲ್ ಆರ್ಗ್ಯಾನಿಕ್ ಈ ಸಲಾಡಿನ ಇದ್ರೊಳಗೆ ಹಾಕ್ಕೊಡ್ತಾರಂತೆ. ಈ ಜಾಗದಲ್ಲಿ ನಿಂಬೆಹಣ್ಣು ಜ್ಯೂಸ್ ಭಾಳ ಫೇಮಸ್ ಅಂತೆ, ಬಂದವರೆಲ್ಲ ಕುಡಿಬೇಕು ಅಂತ ರೆಕಮೆಂಡ್ ಮಾಡ್ತಾರೆ. ಅಮ್ಮಂಗೆ ಹೇಳಿದ್ದೀನಿ ಜ್ಯೂಸ್ ಮಾಡಿಕೊಡಿ ಅಂತ ಒಂದನ್ನ. ನಿಂಬೆಹಣ್ಣು ಮಾತ್ರ ಚೆನ್ನಾಗಿದೆ ಸೈಜು. ಮೇಡಮ್ ಈಗ ಪೂರ ನಿಂಬು ಡಾಲೋಗೇನಾ ಬಹುತ್ ಬಡಿಯ. ನಿಂಬೆಹಣ್ಣಲ್ಲಿ ಒಂದೇನೋ ಮ್ಯಾಜಿಕ್ ಇದೆ ರೀ, ಅದನ್ನು ಕುಡಿದ ತಕ್ಷಣ ಮನುಷ್ಯ ರಿಫ್ರೆಶ್ ಆಗ್ಬಿಡ್ತಾನೆ. ಬಟ್ ಇಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ನ ಮೀಟ್ ಮಾಡಿದ್ದೀನಿ. ವಾಟ್ ಈಸ್ ಯುವರ್ ನೇಮ್ ಬ್ರೋ? My name is Rajeshi Nath. ಹಾಂ Rajeshi Nath. ರಾಜೇಶ್ ನಾಥ್, ವೇರ್ ಆರ್ ಯು ಫ್ರಮ್? I'm from Kolkata. ಕೋಲ್ಕತ್ತಾ. ವಾವ್, ನಾನು ಅದೇ ಬ್ರದರ್ಗೆ ಹೇಳ್ತಾ ಇದ್ದೆ, ಇತ್ತೀಚಿನ ದಿವಸಗಳಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡೋದು ಎಷ್ಟು ಸುಲಭ ಅಂದರೆ, ಸುಲಭ ಅಲ್ಲ, ಕಷ್ಟ, ತುಂಬ ಖರ್ಚಾಗುತ್ತೆ. ಬಟ್ ಸ್ಟಿಲ್ ದೇರ್ ಇಸ್ ಅ ಪಾಸಿಬಿಲಿಟಿ. ನಮ್ಮ ಟೈಮಲ್ಲೆಲ್ಲ ಶುರು ಮಾಡಬೇಕು ಅಂದರೆ ಇಮ್ಯಾಜಿನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ವಿಚ್ ಕ್ಯಾಮ್ರಾ ಯೂಸಿಂಗ್? ಕ್ಯಾನ್ ಯು ಇಂಟ್ರೊಡ್ಯೂಸ್ ಅಸ್ ಟು ಯುವರ್ ಕ್ಯಾಮ್ರಾ? My body is Sony Alpha 6400 and lens is 200-600. ವಾವ್, ಹೌ ಮಚ್ ಡಸ್ ದಿಸ್ ಕಾಸ್ಟ್? This costs 1,50,000 ಫಾರ್ ದ ಲೆನ್ಸ್? for the lens only. ಓಕೆ, ಆ್ಯಂಡ್ ದ ಬಾಡಿ? The body is 75K. ನಮ್ಮ ಸಮಯದಲ್ಲೆಲ್ಲ ವೈಲ್ಡ್ ಲೈಫ್ ಫೋಟೋಗ್ರಫಿ ಫಿಲ್ಮ್ ಮೇಕಿಂಗ್ ಮಾಡ್ತೀವಿ ಅಂದರೆ ಮನೆಗೆ ವಾಪಸ್ ಬರಬೇಡ ಅನ್ನೋರು. ಇವತ್ತಿನ ಯೂತ್ಗೆ, ನೆಕ್ಸ್ಟ್ ಜನ್ರೇಷನ್ ಆಫ್ ಜನಗಳು ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು, ಕನ್ನಡ, ನೀವು ಕನ್ನಡದವರಾ? ವೆರಿ ಗುಡ್. ಎಲ್ಲಿಯವರು? ರಾಮದುರ್ಗ, ಬೆಳಗಾಂ. ವೆರಿ ನೈಸ್. ನಮ್ಮ ಚಾನಲ್ ಹೆಸರು ಗ್ಲೋಬಲ್ ಕನ್ನಡಿಗ. ಎಲ್ಲ ಕನ್ನಡಿಗರೇ ಬಂದಿರೋದಾ? ಹೌದಾ? ವೆರಿ ಗುಡ್ ವೆರಿ ಗುಡ್. ಎಲ್ರಿಗೂ ನಮ್ಮ ನಮಸ್ಕಾರ ತಿಳಿಸಿ, ಎಲ್ರಿಗೂ ಹೇಳಿ ಗ್ಲೋಬಲ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ. ನಮಸ್ಕಾರ. ಹಾಂ, ನೀವು ಏನು ನಿಮ್ಮ ಹೆಸರು? ಏನು ಮಾಡ್ತಾ ಇದ್ದೀರಾ ಇಲ್ಲಿ? ವಾವ್, ವೆರಿ ನೈಸ್. ಇದು ಸೇಮ್ ಫ್ಯಾಮಿಲಿನಾ? ವಾವ್, ನಮಸ್ಕಾರ 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 ಸರ್. ನಮಸ್ತೆ ಸರ್. ಗ್ಲೋಬಲ್ ಕನ್ನಡಿಗ ಅಂತ ಒಂದು ನಮ್ಮ ವಾಹಿನಿದೆ. ಆರಾಮಿದ್ದೀರಾ? ಹೆಂಗೆ ಅನಿಸ್ತು ಟ್ರಿಪ್ಪು? ಚೆನ್ನಾಗ್ತಾ ಇದೆ ಸರ್. ವೆರಿ ನೈಸ್. ಎಲ್ಲಿಂದ ಬಂದಿದ್ದು? ಸರ್ ನಾವು ಕರ್ನಾಟಕ ಸರ್. ಅಲ್ಲ, ಕರ್ನಾಟಕ, ಇಡೀ ಕರ್ನಾಟಕ ನಮ್ಮದೇ ಸರ್. ಓ, ಊರು ಕೇರಿ ಇಲ್ಲ ಸರ್ ನಮಗೆ. ಹೌದಾ? ಇಲ್ಲ ಸರ್, ಗೊತ್ತಿರುತ್ತೆ ಸರ್, ನಮಗೆ ಗೊತ್ತಿರಲ್ಲ, ನಾವು ನೋಡೋದು ಸರ್. ಕಡಿಮೆ. ನಾವು ಏನು ತೊಂದರೆ ಇಲ್ಲ. ಫಸ್ಟ್ ಟೈಮ್ ಅಂಡಮಾನ್ ಮೇಕೆ ಬರೀದ ತಾಕೊಂಡಿದ್ದೀನಿ. ಏನೋ ಸಮಾಚಾರ? ಹಾಂ, ಸಖತ್ತಾಗಿದ್ದಾರಲ್ಲ, ಇಸ್ ಕ್ಯೂಟ್. ನಮ್ಮ ಗ್ರೂಪಲ್ಲಿ ಅಮ್ಮ ಮಗಳು ಸಿಕ್ಕಿದ್ದಾರೆ. ಅಮ್ಮಂಗೆ 51 ವರ್ಷ ಅಂತ, ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಕ್ಯಾಲಿಕಟ್ ಅಮ್ಮ, ಕ್ಯಾಲಿಕಟ್ಟಿಂದ. ಯಾಕೆ ಅಂದರೆ ಸೀಕ್ರೆಟು, ಅವ್ರ ಮನೆಯಲ್ಲೇ ಎಲ್ಲ ಬೆಳ್ಕೊತಾರಂತೆ, ವೆಜಿಟೇಬಲ್ಸು, ಫ್ರೂಟ್ಸು, ಅಕ್ಕಿ ಎಲ್ಲ. ಇವರು ಅಷ್ಟೇ. ಇವ್ರು ನಾನು ಕಾಲೇಜ್ ಓದ್ತಾ ಇದ್ರೆ ಅಂದೆ, ನನಗಿಬ್ಬರು ಮಕ್ಕಳಿದ್ದಾರೆ ಅಂದರು. ಅಯ್ಯೋ, ನಂಬಕ್ಕೆ ಸಾಧ್ಯ ಇಲ್ಲ. ಇವರ ತಾತ ಕೂಡ ಬಂದಿದ್ದಾರೆ. ಅವರು ಭಾರತೀಯ ಮಿಲಿಟ್ರಿಲಿ ಸೇವೆ ಸಲ್ಲಿಸಿದ್ರಂತೆ, ಆರ್ಮಿಲಿ. ಥ್ಯಾಂಕ್ ಯು. ನೀವು ವಾಪಸ್ಸು ಜಟ್ಟಿ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಭಾಷೆ ಅರ್ಥ ಆಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅವರ್ ಲ್ಯಾಂಗ್ವೇಜ್? ಹಾಂ, ಲಿಟ್ಲ್ ಕೊಂಚ. ಈಗ ಒಂದು ಮ್ಯಾಂಗ್ರೋವ್ ವಾಕ್ ಇರುತ್ತೆ. ಇಲ್ಲಿಂದ ನಾವು ಮ್ಯಾಂಗ್ರೋವ್ಸ್ನ ನೋಡಿಕೊಂಡು ಈ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಬ್ರಿಡ್ಜ್ ಮೇಲೆ, ವುಡನ್ ಬ್ರಿಡ್ಜ್ ಮೇಲೆ. ಬೋಟು ಮುಂದೆ ಬರುತ್ತೆ, ಯಾಕೆಂದರೆ ಈ ಒಂದು ಮ್ಯಾಂಗ್ರೋವ್ಸ್ನ ಎಂಜಾಯ್ ಮಾಡಲಿ ಅಂತ. ಓಹೋ, ಇಲ್ಲಿ ಯಾವುದೋ ಹೊಡ್ಕೊಂಡೆ ಕೈ, ರಕ್ತ ಸೋರ್ತಾ ಇದೆ. ಈಗ ನಾವು ಮ್ಯಾಂಗ್ರೋವ್ಸ್ನ ಮಹತ್ವವನ್ನು ತಿಳ್ಕೊಳ್ಳೋಣ. ಇದು ಬರೀ ನೋಡೋದಕ್ಕೆ ಅಷ್ಟೇ ಚೆಂದ ಅಲ್ಲ, ಇದರಲ್ಲಿರೋಷ್ಟು ವಿಷಯಗಳು. ಇದು ಇಲ್ಲದೆ ಹೋದರೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಯಾಕೆ ನಾವು ಮ್ಯಾಂಗ್ರೋವ್ಸ್ನ ಉಳಿಸ್ಕೋಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಂಡಮಾನ್ನ ಬಾರಟಾಂಗ್ ದ್ವೀಪದಲ್ಲಿರೋ ಮ್ಯಾಂಗ್ರೋವ್ಗಳು ಕೇವಲ ಪ್ರವಾಸಿ ತಾಣವಲ್ಲ, ಅವು ಪ್ರಕೃತಿಯ ಅತಿ ದೊಡ್ಡ ರಕ್ಷಣಾ ಕವಚ. ಈ ಮ್ಯಾಂಗ್ರೋವ್ಗಳು ಸಾಗರದ ಬಲವಾದ ಅಲೆಗಳು ಮತ್ತೆ ಚಂಡಮಾರುತಗಳ ಅಬ್ಬರವನ್ನ ಕಡಿಮೆ ಮಾಡಿ ದ್ವೀಪದ ಭೂಮಿಯನ್ನ ಸವೆತದಿಂದ ರಕ್ಷಣೆ ಮಾಡುತ್ತೆ. ಇವುಗಳನ್ನ ನೈಸರ್ಗಿಕ ಬಯೋಶೀಲ್ಡ್ ಅಂತ ಕರೀಬಹುದು. ಇವು ಮೀನುಗಳು, ಏಡಿಗಳು ಮತ್ತೆ ಸೀಗಡಿಗಳಿಗೆ ಸಂತಾನೋತ್ಪತ್ತಿ ಮಾಡೋ ನೈಸರ್ಗಿಕ ನರ್ಸರಿಗಳು. ಸುಮಾರು 75% ವಾಣಿಜ್ಯ ಮೀನು ಪ್ರಭೇದಗಳು ಮತ್ತೆ ತಮ್ಮ ಜೀವನದ ಆರಂಭಿಕ ಹಂತದಲ್ಲಿ ಮ್ಯಾಂಗ್ರೋವ್ಗಳ ಮೇಲೆ ಅವಲಂಬಿತವಾಗಿದೆ. ಸಾಮಾನ್ಯ ಅರಣ್ಯಗಳಿಗಿಂತ ಮ್ಯಾಂಗ್ರೋವ್ಗಳು 4ರಿಂದ 5 ಪಟ್ಟು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳುತ್ತೆ. ಇದು ಜಾಗತಿಕ ತಾಪಮಾನ ಏರಿಕೆಯನ್ನ ತಡೆಯಲು ಬಹಳ ಸಹಕಾರಿ. ಇವು ನದಿಗಳಿಂದ ಸಮುದ್ರಕ್ಕೆ ಬರುವ ಕಲುಷಿತ ನೀರನ್ನ ಶುದ್ಧೀಕರಿಸುವ ನೈಸರ್ಗಿಕ ಫಿಲ್ಟರ್ಗಳಂತೆ ಕೂಡ ಕಾರ್ಯವನ್ನ ನಿರ್ವಹಿಸುತ್ತೆ. ನನ್ನ ಟೋಪಿ ಹಾರಾಯ್ತು ಗುರು, ಅದಕ್ಕೆ ಟೋಪಿ ತಗೊಳಕ್ ವಾಪಸ್ ಹೋಗ್ತಾ ಇದೀವಿ. ಪಾಪ ವಾಪಸ್ ತಿರುಗಿಸ್ತರು ಬೋಟ್ ಅವರು. ನಾನು ಬಾಯಿ ಹೇಳ್ಬಿಟ್ಟಿದ್ದೆ, ತಿಲಾಂಜಲಿ ಹೇಳಿದ್ದೆ. ತೇಲಾಡ್ತಾ ಇದೆ ನೀರ್ ಮೇಲೆ. ರೆಸ್ಕ್ಯೂ ಹ್ಯಾಟ್ ಮಿಷನ್.
ಓ, 1 cap saved. Thank you, bro. Thank you so much. Thank you so much. ಗಿಡದ ಕೊನೆಯಲ್ಲಿ ಅರಳಿದ ಹೂವು ನಗುತ್ತಿದೆ, ತಣ್ಣನೆ ಬೀಸುವ ಗಾಳಿ ಎದೆಯ ತಣಿಸುತ್ತಿದೆ. ಬೆಟ್ಟದ ಸಾಲಲಿ ಅಡಗಿದೆ ಹಸಿರ ಸೊಬಗು, ಪ್ರಕೃತಿಯ ಮಡಿಲಲ್ಲಿ ನಮಗೆಂದು ಸಾಟಿ ಇಲ್ಲದ ಮೆರಗು. ಸಮುದ್ರದ ನೀರು ಮುತ್ತಿನ ಹನಿಯಂತೆ ಹೊಳೆಯುತ್ತಿದೆ, ಅಲೆಗಳ ಸದ್ದು ಕಿವಿಗೆ ಇಂಪನು ನೀಡುತ್ತಿದೆ. ತನ್ನಲ್ಲಿರುವ ಎಲ್ಲವನ್ನು ನಮಗಾಗಿ ಸುರಿಯುವಳು, ಪ್ರೀತಿಯಲ್ಲಿ ಅವಳು ಭೂಮಿ ತಾಯಿ ಎನಿಸುವಳು. ಆದರೆ ಮನುಜನಿ ಸ್ವಾರ್ಥಿಯಾಗದಿರು, ಹಿಂದೆ ಎಚ್ಚರಾಗು, ಪ್ರಕೃತಿಯ ನಾಶಕ್ಕೆ ಮೌನವಾಗಿ ಬೆಂಬಲಿಸದಿರು. ಮರಗಳ ಕಡಿದರೆ ನಮಗೆಲ್ಲಿಂದ ಉಸಿರು, ಸಾಗರವ ಬತ್ತಿಸಿದರೆ ಮುಂದಿನ ಪೀಳಿಗೆಗೆಲ್ಲಿ ನೀರು. ಸುತ್ತಲೂ ಹಸಿರನ್ನು ಬೆಳೆಸೋಣ ಬನ್ನಿ, ಧರೆಯ ಉಳಿಸಲು ಸಂಕಲ್ಪವನ್ನ ಮಾಡೋಣ ಬನ್ನಿ. ಅವಳು ಉಳಿದರೆ ನಾವು ಉಳಿಯುವೆವು ನಾಳೆ. ಇದುವೇ ಪ್ರಕೃತಿ ನಮಗೆ ಕಲಿಸುವ ಪಾಠದ ಮಾಲೆ. ವಾಪಸ್ಸು ದಡಕ್ಕೆ ಬಂದು ಸೇರಿದ್ದೀವಿ. ಒಂದು ಸೌತೆಕಾಯಿಗೆ 50 ರೂಪಾಯಿ, ಎಲ್ಲದಕ್ಕೂ 5 ಪಟ್ಟು. ಅಂಡಮಾನ್ನ ಟ್ರಂಕ್ ರೋಡ್ ಅಥವಾ ಹೈವೇ ಯಾವ ಮಟ್ಟದಲ್ಲಿದೆ ಅಂತ ನೀವೆಲ್ಲರೂ ನೋಡಬಹುದು. ಬಹಳ ಅದ್ಭುತವಾಗಿ ಅಲ್ಲಾಡ್ತಾ ಇದೆ. ಸಮುದ್ರದ ನೀರು ಕೂಡ ಅಂಡಮಾನಲ್ಲಿ ಇಷ್ಟು ಜೋರಾಗಿ ಅಲ್ಲಾಡಲ್ಲ. ಆದರೆ ಇದಿನ ಅದ್ಭುತವಾದ ರೋಡು ನಮ್ಮನ್ನು ಅಲ್ಲಾಡಿಸಿ ಬಿಸಾಕ್ತಾ ಇದೆ. ಸೊ ಈಗ ನಿಲಂಬೂರಿಂದ ಡಿಗ್ಲಿಪುರ್ ಕಡೆಗೆ ಹೋಗ್ತಾ ಇದೀವಿ. ಈ ಹೈವೇಲಿ ಸಿಕ್ಕಾಪ್ ತಿಂದಿರೋದೆಲ್ಲ ಆಚೆ ಬರೋ ಥರ ಫೀಲಿಂಗು. ಈ ಲೆವೆಲ್ಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕು ಸರ್ಕಾರ ಎಷ್ಟು ಕೆಲಸ ಮಾಡ್ತಾ ಇದೆ ಇಲ್ಲಿನ ರೋಡಲ್ಲಿ ಅಂತ. ಇದು ಬೇರೆ ಯಾವುದೋ ಹಳ್ಳಿ ರೋಡಲ್ಲ, ನ್ಯಾಷನಲ್ ಹೈವೇ. ಈಗ ನೀವು ನೋಡ್ತಾ ಇದ್ದೀರಾ ಇಡೀ ಅಂಡಮಾನ್ ಪ್ರದೇಶದ ಅತ್ಯಂತ ದೊಡ್ಡ ಬ್ರಿಡ್ಜ್. ಇದು ಭಾರತಾಂಗ್ ಹಾಗೆ ಕದಂತಲಾ ದ್ವೀಪದ ನಡುವೆ ಇರುವಂತಹ ಸೇತುವೆ. ಮುಂಚೆ ಈ ಬ್ರಿಡ್ಜ್ ಇರ್ಲಿಲ್ವಂತೆ. ಆಗ ಫೆರಿ ಮೂಲಕ ಅದೇ ರೀತಿಯಲ್ಲಿ ಲೇಟ್ ಆಗೋದು, ಹೋಗೋದು ಬರೋದು ಎಲ್ಲ. ಈಗ ಈ ಬ್ರಿಡ್ಜ್ ಆಗಿರೋದ್ರಿಂದ ಎಲ್ಲ ಕೆಲಸಗಳು ಫಾಸ್ಟ್ ಆಗಿದೆ ಅಂತ ಬ್ರದರ್ ಹೇಳ್ತಾ ಇದ್ದಾರೆ. ಈಗ ಈ ಬ್ರಿಡ್ಜ್ ಮೇಲೆ ಹೋಗುವಂತಹ ಅನುಭವವನ್ನು ತೋರಿಸ್ತೀವಿ. ಲೆಟ್ಸ್ ಗೋ ಬ್ರೋ. ಹಳೆ ಜೆಟ್ಟಿ ಕೂಡ ಇಲ್ಲಿಂದ ಕಾಣುತ್ತೆ ನೋಡಿ, ಹೆಂಗಿದೆ ಲೊಕೇಶನ್. ಯಾರಿಲ್ಲ, ಈ ನಿಮ್ಮ ಗ್ಲೋಬಲ್ ಕನ್ನಡಿಗ. ನೋಡ್ರಿ ಇದು, ಎಷ್ಟು ದೊಡ್ಡ ಮ್ಯಾಂಗ್ರೋವು, ದೊಡ್ಡ ಮ್ಯಾಂಗ್ರೋವು. ಅದರ ಮಧ್ಯ ಸಮುದ್ರದ ನೀರು. ಇದು ಸರೋವರದ ರೂಪದಲ್ಲಿ ಕಾಣುವಂತಹ ಸಮುದ್ರ. ಶಾಂತವಾಗಿದೆ, ಅಲೆಗಳಿಲ್ಲ. ಆಹಾ, ಚೆನ್ನಾಗಿದೆ ಅಲ್ವಾ? ಹಿಂದೆ ಯೂಸ್ ಮಾಡ್ತಾ ಇದ್ದಂತಹ ಜೆಟ್ಟಿ ಈಗ ಬರೀ ಫಿಶಿಂಗ್ ಮಾತ್ರ ಯೂಸ್ ಮಾಡ್ತಾರೆ. ಇದು ಬ್ರಿಡ್ಜು. ಯಾರು ಇಲ್ಲ ಹೇಳೋರು ಕೆಲವರು. ಗ್ಲೋಬಲ್ ಕನ್ನಡಿಗರೇ, ಹೇಗಿದೆ ಜಾಗ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಇಷ್ಟ ಆಯಿತು. ಈ ಒಂದು ಬ್ರಿಡ್ಜ್ನ ಹೆಸರು ಹಂಪ್ರಿ ಸ್ಟ್ರೈಟ್ ಕ್ರೀಕ್ ಬ್ರಿಡ್ಜ್ ಅಂತ. ಇವಾಗ ಮರುನಾಮಕರಣ ಮಾಡಲಾಗಿದೆ ಆಜಾದ್ ಹಿಂದ್ ಫೌಜ್ ಸೇತು ಅಂತ. ನಮ್ಮ ಫಸ್ಟ್ ಇಂಡಿಯನ್ ಆರ್ಮಿ ಶುರುವಾಯ್ತಲ್ಲ, ಸುಭಾಷ್ ಚಂದ್ರ ಬೋಸ್ ಅವರು ಶುರು ಮಾಡಿದ್ದು, ಅದರ ಮೇಲೆ ಹೆಸರನ್ನ ಇಟ್ಟಿದ್ದಾರೆ. ಸೊ ನೀವು ನೋಡಿದ್ರಿ ಇರಾನ್ ಮತ್ತೆ ಅಮೆರಿಕ ಇಸ್ರೇಲ್ ವಾರಲ್ಲಿ ಏನಾಗ್ತಾ ಇತ್ತು ಅಂತ. ಅಮೆರಿಕಾದವರು ಬೇಕಂತ ಇರಾನ್ ದೇಶದ ಮೇಜರ್ ಬ್ರಿಡ್ಜಸ್ನ ಸರ್ವನಾಶ ಮಾಡಿದ್ರು. ಯಾಕೆ ಅಂದರೆ ಒಂದು ಊರಿನಿಂದ ಇನ್ನೊಂದು ಊರಿಗೆ, ಒಂದು ಡಿಸ್ಟ್ರಿಕ್ಟಿಂದ ಇನ್ನೊಂದು ಡಿಸ್ಟ್ರಿಕ್ಟ್ಗೆ ಇರೋ ಕನೆಕ್ಷನನ್ನು ಕಟ್ ಮಾಡೋದಕ್ಕೋಸ್ಕರ. ಕಟ್ ಮಾಡಿದಾಗ ಲಾಜಿಸ್ಟಿಕ್ಸ್ ಆಗಲಿ ಪ್ರತಿಯೊಂದು ಆಗಲಿ ನೀರು ಮೂಲಕ ಬರೋದು ತುಂಬಾ ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ. ಆ ರೀತಿ ಒದ್ದಾಡಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಬ್ರಿಡ್ಜ್ಗಳನ್ನು ಯುದ್ಧದಲ್ಲಿ ಕೂಡ ಒಡೆದು ಹಾಕ್ತಾರೆ. ಒಂದು ಚಿಕ್ಕ ಬ್ರಿಡ್ಜು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಅದು ಇಡೀ ಕನೆಕ್ಷನ್ನೇ ಮೇಂಟೈನ್ ಮಾಡ್ತಾ ಇರುತ್ತೆ, ಲಾಜಿಸ್ಟಿಕ್ಸ್ನ ಮೇಂಟೈನ್ ಮಾಡ್ತಾ ಇರುತ್ತೆ, ಪ್ರತಿಯೊಂದನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. ಎಸ್ಪೆಷಲಿ ಈ ಥರ ದ್ವೀಪಗಳಲ್ಲಂತೂ ಪ್ರತಿಯೊಂದು ಬ್ರಿಡ್ಜು ಕೂಡ ಬಹಳ ಬಹಳ ಮುಖ್ಯ. ಬ್ರದರ್ ಹೇಳ್ತಾರೆ ಪೆಟ್ರೋಲ್ ಡೀಸೆಲ್ಲು ಈ ಬ್ರಿಡ್ಜ್ ಇಲ್ಲ ಅಂದರೆ ಆ ಕಡೆ ತಲುಪಲ್ಲ. ಅದಾದಮೇಲೆ ಊಟ ತಿಂಡಿ ಸಾಮಗ್ರಿಗಳು ತಲುಪಲ್ಲ. ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಆದರೆ ಪೇಷಂಟ್ಸ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈ ಥರ ನೂರಾರು ಸಮಸ್ಯೆಗಳು ಈ ಐಲ್ಯಾಂಡರ್ಸ್ ಫೇಸ್ ಮಾಡಬೇಕಾಗತ್ತೆ. ಈಗ ನಾವು ಸದ್ಯಕ್ಕಿರುವಂತಹ ಐಲ್ಯಾಂಡಲ್ಲಿ ಯಾವುದೇ ರೀತಿಯ ಟೂರಿಸಂ ಪ್ಲೇಸಸ್ ಇಲ್ವಂತೆ. ಸಮುದ್ರ ಇದೆ ಬಟ್ ಫೇವರಬಲ್ ಆಗಿಲ್ಲ ಟೂರಿಸಮ್ಗೆ. ಇಲ್ಲಿಯ ಮುಖ್ಯ ಬೆಳೆ ಅಡಿಕೆಯಲ್ಲಿ ಇವರೆಲ್ಲ ಜೀವನ ಮಾಡ್ತಿರೋದು. ಅಡಿಕೆ ಬಿಟ್ಟರೆ ತೆಂಗು ಬಿಟ್ಟರೆ ಬಾಳೆ. ಮತ್ತು ಸಮುದ್ರದಲ್ಲಿ ಫಿಶರೀಸ್ ತುಂಬ ಇದೆಯಂತೆ. ಮೀನು ಹಿಡಿದು ಸಮುದ್ರವನ್ನು ಖಾಲಿ ಮಾಡ್ತಾ ಇದ್ದಾರೆ. ಜನರ ಹೊಟ್ಟೆಯನ್ನು ತುಂಬಿಸ್ತಾ ಇದ್ದಾರೆ. ಚಿಕ್ಕ ಟೀ ಬ್ರೇಕ್ ನಿಲ್ಸಿದ್ದೀವಿ. ಇನ್ನೊಂದು ರೆಸ್ಟ್ರಿಕ್ಟೆಡ್ ಏರಿಯಾಗೆ ಎಂಟರ್ ಆಗ್ತಾ ಇದ್ದೀವಿ. ಇದು ಕೂಡ ಒಂದು ಟ್ರೈಬಲ್ ಏರಿಯಾ. ಇಲ್ಲೂ ಕೂಡ ಪರ್ಮಿಷನ್ ತೊಗೊಂಡು
ಆಧಾರ್ ಕಾರ್ಡ್ ಕೊಟ್ಟು ಪರ್ಮಿಟ್ ತೊಗೊಂಡು ಬರಬೇಕು. ಈಗ ಬಂದು ತಲುಪಿದ್ದೀವಿ ರಂಗತ್ ಅನ್ನೋ ಒಂದು ಊರಿಗೆ. ರಂಗತ್ತಲ್ಲಿ ಹಳೆಯದಾದ ಸಿಹಿ ನೀರಿನ ಬಾವಿ, ಆಮೇಲೆ ನಿಮಗೊಂದು ವಿಚಿತ್ರವಾದ ಜಾಗ ತೋರಿಸ್ತೀನಿ. ಕೋವಿಡ್-19 ಸಮಯದಲ್ಲಿ ಮಾಡಿದಂಥ ಹ್ಯಾಂಡ್ ವಾಶ್ ಜಾಗ ಇನ್ನೂ ಹಾಗೇ ಉಳಿಸ್ಕೊಂಡಿರೋದು ಇಲ್ಲಿಯ ವಿಶೇಷ. ಇದು ಸೋಪ್ ಬಾಕ್ಸು, ಇದು ಸಿಂಕು. ಪಕ್ಕದಲ್ಲೇ ಸಮುದ್ರ ಇದ್ರು ನೋಡಿ ಇಲ್ಲಿ ಸಿಹಿ ನೀರಿನ ಬಾವಿ ಹೇಗಿದೆ ಅಂತ. ಊಟಕ್ಕೆ ಬಂದಿದ್ದೀವಿ ಮಿಷ್ತಿ ಹೋಟೆಲ್ಗೆ. ಈ ಊರು ಬಹಳ ಸೈಲೆಂಟ್ ಆದ ಊರು. ಹ್ಯಾವ್ಲಾಕು, ನೀಲ್ ಥರ ಕಮರ್ಷಿಯಲ್ ಇಲ್ಲ. ಮ್ಯಾಂಗ್ರೋವ್ ಕನ್ಸರ್ವೇಷನ್ ಮತ್ತು ಟರ್ಟಲ್ ನೆಸ್ಟಿಂಗ್ಗೆ ಬಹಳ ಫೇಮಸ್. ಸಿಂಪಲ್ ಊಟ, ಹಪ್ಪಳ, ಅನ್ನ, ಉಪ್ಪಿನಕಾಯಿ, ಸಬ್ಜಿ, ಪಲ್ಯ, ತರಕಾರಿ. ಬರೀ ನಾ ತಿನ್ನಲಿಲ್ಲ, ನನ್ನ ಟೀ ಶರ್ಟ್ಗೂ ತಿನ್ನಿಸಿದೆ, ಅಷ್ಟು ಚೆನ್ನಾಗಿತ್ತು ಊಟ. ವಾವ್. ನೀವೇನಾದ್ರು ದಿಗ್ಲಿಪುರ್ ಕಡೆ ಹೋಗ್ತಾ ಇದ್ರೆ ಖಂಡಿತ ಈ ರೆಸ್ಟೋರೆಂಟ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಹೋಟ್ಲ್ ಹೆಸರು ಮಿಷ್ತಿ ಹೋಟೆಲ್. ಮೊಬೈಲ್ ನಂಬರ್ ಎಲ್ಲ ಇದೆ, ಬನ್ನಿ. ರಂಗತ್ ಮೇನ್ ರೋಡಲ್ಲೇ, ಮೇನ್ ಸಿಟಿಲೇ, ಬಜಾರ್ ಪಕ್ಕನೇ ಇದೆ. ಸಖತ್ತಾಗಿದೆ ಊಟ. ದೊಡ್ಡ ದೊಡ್ಡ ಹೋಟ್ಲುಗಳೆಲ್ಲ ಇದೆ ಅಂತೆ, ಬಟ್ ನಮಗೆ ಈ ಪುಟಾಣಿ ಈ ಥರ ಲೋಕಲ್ ಹೋಟ್ಲೇ ಇಷ್ಟ. ಕ್ಲೀನಾಗಿತ್ತು. ನಮ್ಮ ಅಂಡಮಾನ್ ಸ್ನೇಹಿತರು ಹೇಳ್ತಾ ಇದ್ದಾರೆ ರಾಧಾಪುರ್ ಬೀಚ್ ಇದೆಯಲ್ಲ ಹ್ಯಾವ್ಲಾಕಲ್ಲಿ, ಏಷ್ಯಾಸ್ ಮೋಸ್ಟ್ ಬ್ಯೂಟಿಫುಲ್ ಬೀಚು. ಅದಕ್ಕಿಂತ ಒಂದು ಸುಂದರವಾದ ಬೀಚನ್ನು ನಿಮಗೆ ತೋರಿಸ್ತೀನಿ. ಅದರ ಹೆಸರು ರಮಣ್ ಬಗೀಚಾ ಬೀಚ್. ಅದ್ರ ಮುಂದೆನೇ ಇದ್ದೀವಿ, ಹೋಗ್ತಾ ಇದ್ದೀವಿ ಆ ಕಡೆಗೆ. ಇದೆಲ್ಲಿದೆ ಅಂದರೆ ಈ ಜಾಗಕ್ಕೆ ನಮಗೆ ರಂಗತ್ ಅನ್ನೋ ಊರು. ಈಗಷ್ಟೇ ಊಟ ಮುಗಿಸ್ಕೊಂಡು ಬಂದಿದ್ದೀವಿ. ಉರಿ ಬಿಸಿಲಿದೆ, ಬಟ್ ಈ ಬೀಚ್ನ ನೋಡ್ಕೊಂಡೇ ಮುಂದಕ್ಕೆ ಹೋಗಬೇಕು ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ಅದು ಹೆಂಗಿದೆ, ಅಷ್ಟು ಚೆನ್ನಾಗಿದೆಯಾ, ಕಂಪೇರ್ ಮಾಡೋ ಅಷ್ಟು ಚೆನ್ನಾಗಿದೆಯಾ, ಮುಂದೆ ಹೋಗಿ ನೋಡೋಣ ಬನ್ನಿ. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ರಮಣ್ ಬಗೀಚಾ ಬೀಚ್. ಬ್ರದರ್ ಕೇಳ್ತಾರೆ ಸೀದಾ ಬೀಚ್ಗೆ ಗಾಡಿ ತರೋದಕ್ಕೆ ಎಲ್ಲರೂ ಬಿಟ್ಟಿದಾರ, ಇಲ್ಲಿ ಬಿಡ್ತಾರೆ ನೋಡಿ ಅಂತ. ಇಲ್ಲೇ ನಿಲ್ಸ್ಕೋಬಹುದು ಪಕ್ಕದಲ್ಲಿ ಅಂತ. ವಾ, ಕೆಂಚ ಕೆಂಚ ನೋಡಿ, ದೂರದಲ್ಲಿ ಲಾಬ್ಸ್ಟರ್ ಹಂಟಿಂಗ್ ಮಾಡ್ತಾ ಇರತ್ತೆ. ಈ ಜಾಗದಲ್ಲಿ ತುಂಬ ಲಾಬ್ಸ್ಟರ್ ಸಿಗುತ್ತಂತೆ. ನನಗೇನು ಖಂಡಿತ ಈ ಜಾಗ ಇಷ್ಟ ಆಗಲಿಲ್ಲ. ವೆರಿ ಸಾಧಾರಣ, ಓಕೆ, ಆವ್ರೇಜ್.